ಚಲಪತಿ ಸರ್ 500 ಜನ 1000 ಜನ ಅಂತ ಹೇಳಿದಾಗ ದೊಡ್ಡ ಮಟ್ಟದ ಒಂದು ಹತ್ಯಾಕಾಂಡವೇ ನಡೆದು ಹೋಗ್ಬಿಟ್ಟಿರಬೇಕು, ದೊಡ್ಡ ಹತ್ಯಾಕಾಂಡ ನಡೆದು ಹೋಗ್ಬಿಟ್ಟಿರಬೇಕು, ಅಥವಾ ಒಂದು ವಿಪರೀತವಾಗಿರತಕ್ಕಂಥ ಸಾಂಕ್ರಾಮಿಕ ರೋಗ ಬಂದು ಸತ್ತೋಗಿರಬೇಕು, ದೊಡ್ಡ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬಂದು ಸತ್ತೋಗಿರಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ 1000 ಹೆಣ 500 ಹೆಣ ನಂಬೋದು ಕಷ್ಟ. ನಾನು ಯಾವುದೇ ಜಿಲ್ಲೆಗಳ ಅತ್ಯಾಚಾರವೇ ನಡೆದಿಲ್ಲ, ಕೊಲೆಗಳೇ ಆಗಿಲ್ಲ, ಅದ್ರ ಬಗ್ಗೆ ನಾನು ವಕಾಲತ್ತು ವಹಿಸ್ತಾ ಇಲ್ಲ. ಇಲ್ಲಿ ಆಗಿದ್ದಿರಬಹುದು, ಸಾಕ್ಷಿಗಳು ಇಲ್ಲದೆ ಇರಬಹುದು, ಅಥವಾ ಆಗಿರುವ ಕೆಲವನ್ನು ಎಕ್ಸಾಜರೇಟ್ ಮಾಡೋದು, ಪ್ರೇಕ್ಷಿತ ವರದಿಗಳನ್ನಾಗಿ ಬಿಂಬಿಸಿ ಏನೋ ಸಂಚು ಕೂಡ ನಡೆದಿರಬಹುದು, ಅಥವಾ ನಿಜವಾದ ಮಾನವೀಯ ಕಾಳಜಿಯೊಂದಿಗೆ ಕೊಲೆಗಳಾಗಿದೆ, ಸಾಕ್ಷಿ ಸಿಗದಂಗೆ ಮಾಡ್ತಾ ಇದ್ದಾರೆ, ಪ್ರೆಷರ್ ಇದೆ, ಇಲ್ಲಿ ಇವರೆಲ್ಲ ಪ್ರಭಾವಿಗಳಿದ್ದಾರೆ, ಇದರ ನ್ಯಾಯ ಸಿಕ್ಕಬೇಕು ಅನ್ನೋ ಒಂದು ಕೂಗು ಇರಬಹುದಲ್ವಾ ಅಂತ. ನೋಡಿ, ಪ್ರಾಕ್ಟಿಕಲ್ ಅಪ್ರೋಚ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ನಾವೇನು ಊಹೆ ಮಾಡ್ಕೊಂಡು ಮಾತಾಡ್ತೀವಲ್ಲ. ಇದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾದ್ರೆ, ನಾನು ಈಗ ಬರಬೇಕಾದ್ರೆ ನನ್ನ ಬ್ಯಾಚ್ಮೇಟೆ ಅದೇ ಸ್ಥಳದಲ್ಲಿ 1987ರಿಂದ 90 ತನಕ ಸಬ್ ಇನ್ಸ್ಪೆಕ್ಟರ್ ಆಗಿ ಮುದ್ದು ಮಹಾದೇವಯ್ಯ ಅಂತೇಳಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ನಾನು ಕೇಳಿದೆ ಏನಾಗಿದೆ ಏನು ಎತ್ತ ಅಂತ. ಅವರು ಒಂದೇ ಹೇಳಿದ್ರು, ಯಾವುದೇ ಕಾರಣಕ್ಕೂ ಒಂದು ಕೇಸನ್ನು ನಾವು ಮಿಸ್ ಮಾಡಿಲ್ಲ. ಓಕೆ, ಯಾವುದೇ ಒಂದು ಹೆಣ ಸಿಕ್ತು ಅಂದರೆ 100% ನಾನು UDR ಮಾಡಿಸಿ, ನಾನೇ ಖುದ್ದಾಗಿ ಭೇಟಿಯಾಗಿ UDR ಮಾಡಿಸಿ, ನಾವೇ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿಸಿ. ಎಲ್ಲಿ ಹೂಳಿಸ್ತಾ ಇದ್ರು ಸರ್? ನಮ್ಮ ಇಡೀ ಕೇಸಲ್ಲಿ ಪ್ರಶ್ನೆನ ಎಲ್ಲಿ ಹೂಳ್ತಾ ಇದ್ರು? ಅದು ನಾನು ಅದ್ರ ಬಗ್ಗೆ ನಾನು ಪೋಸ್ಟ್ ಮಾರ್ಟಮ್ ಮಾಡಿಸಿ ವರದಿಗಳನ್ನ ತಗೊಂಡಿದ್ದೀನಿ, ಕೇಸ್ ಮಾಡಿದ್ದೀನಿ ಅಂದರು. ಡಾಟಾ ಸಿಗುತ್ತೆ, ಇವತ್ತಿಗೂ ಸಿಗುತ್ತೆ. ಹೌದು ಹೌದು. ಆಮೇಲೆ ಇನ್ನೊಂದು, ಅಲ್ಲಿ ಎಷ್ಟೋ ಜನ, ಕೆಲವರು ಮನೆಗಳಲ್ಲಿ ಜೀವನದಲ್ಲಿ ಬೇಸರ ಆಗಿರೋಂಥವ್ರು, ಇಂಥವರೆಲ್ಲ ಅಲ್ಲಿ ಸತ್ತರೆ ನಮಗೆ ಮುಕ್ತಿ ಸಿಗ್ತದೆ ಅಂತೇಳಿ ಬಂದು ಪ್ರಾಣ ಕಳ್ಕೊಳ್ಳೋರು, ನದಿಲಿ ಬಿದ್ದು. ಸೊ ಅಂಥ ಕೇಸುಗಳನ್ನ ನಾನು ಮಾಡಿದ್ದೀನಿ. ಆ ಮಾಡಿದಾಗೂ ಏನಾಗುತ್ತೆ, ಅವರು ನಮಗೆ ಮೊದಲು ಬರೀ ಡೆಡ್ ಬಾಡಿ ಸಿಕ್ಕಿದಾಗ ನಮಗೇನು ಅಂತ ಗೊತ್ತಲ್ಲ, ಯಾರೋ ವಯಸ್ಸಾದ ಮುದ್ಕ ಬಂದವನೇ ಸತ್ತಿದ್ದಾನೆ, ಪ್ರಿಫರಬಲಿ ಗಂಡಸ್ರೆ ಆ ಥರ ಸೂಸೈಡ್ ಮಾಡ್ಕೊಳಕ್ಕೆ ಬರ್ತಾ ಇದ್ದಿದ್ದು. ಅವರು ಸೂಸೈಡ್ ಮಾಡ್ಕೊಂಡಾಗ ನಾವು ಕಾರ್ ಬಿದ್ದಿರ್ಬೋದು ಅಥವಾ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಒಂದು ಅವ್ರು ಮನೆಗೆ ಬರಬೇಕಾದ್ರೆ ಮನೆಯೊಳಗೆ ಮಕ್ಕಳಿಗೆ ಹೇಳಿ ಬರೋರಂತೆ, ನೋಡಪ್ಪ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ನೀವೆಲ್ಲ ಇನ್ಮೇಲೆ ಚೆನ್ನಾಗಿರ್ಬೇಕು, ನೀವು ಜಗಳ ಮಾಡ್ಕೋಬಾರ್ದು, ನೀವು ಚೆನ್ನಾಗಿ ಬದುಕಬೇಕು, ಬಾಳ್ಬೇಕು ಅಂತ, ಕೊನೆ ವಾಪಸ್ ಬರ್ತೀನಿ ಅಂತ ಹೇಳಿ ಬರ್ತಿರ್ಲಿಲ್ವಂತೆ. ಸೊ ಅದು ನಮಗೆ ಜ್ಞಾಪಕ, ಆಘಾತ ಆಗ್ತಿತ್ತು ನನಗೆ. ಅವರು ಹುಡ್ಕೊಂಬಂದಾಗ 4 ದಿನನೋ 5 ದಿನನೋ ಒಂದು ವಾರ ಆದಮೇಲೆ ಬಂದಾಗ ಅವ್ರು ಯಾರು ಅಂತ ನಮ್ಗೆ ಐಡೆಂಟಿಫೈ ಆಗ್ತಿತ್ತು. ಫೋಟೋ ತೋರಿಸ್ತಿದ್ವಿ, ಡೆಡ್ ಬಾಡಿ ಬಟ್ಟೆಗಳು ತೋರಿಸ್ತಿದ್ವಿ. ಅದು ನೋಡಿದಾಗ ಇಲ್ಲ ಇದು ನಮ್ಮ ಅಪ್ಪಂದೆ ಅಂತ ಹೇಳಿ ಗುರುತಿಡ್ತಿದ್ರು. ಆವಾಗ ನನಗೆ ಗೊತ್ತಾಯಿತು ಅಂತ. ಆ ವಿಷಯ ನನಗೆ ಹೇಳಿದಾಗ ನನಗಿಂದು ಆಶ್ಚರ್ಯವಾದ ಸಂಗತಿ ಏನು ಅಂದರೆ, ನಾನು ಕಾಶಿಗೆ ಒಂದು 4-5 ಸರ್ತಿ ಹೋಗಿದ್ದೀನಿ. ಇವತ್ತಿಗೂ ಕಾಶಿಯೊಳಗೆ ಹಲವಾರು ಅಲ್ಲಿ ಒಂದು ಧರ್ಮದ ಕಟ್ಟೆಗಳಿದೆ, ಅದಕ್ಕಂತಾನೆ ಮಾಡಿದ್ದಾರೆ. ತೀರಾ ವಯಸ್ಸಾಗಿರೋರು ಪ್ರಾಣ ಬಿಡಬೇಕು, ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ನಮಗೆ ಮುಕ್ತಿ ಸಿಗ್ತದೆ ಅನ್ನೋ ಒಂದು ಧಾರ್ಮಿಕವಾದ ಭಾವನೆ ಇದೆ ನಮ್ಮ ಹಿಂದೂಗಳಲ್ಲಿ. ಎಸ್ಪೆಷಲಿ ತೀರಾ ವಯಸ್ಸಾಗಿರೋರು ಅವರು ಅಲ್ಲಿದ್ದು 1 ತಿಂಗಳು 2 ತಿಂಗಳು ಅದಕ್ಕೆ ಫೀಸ್ ಕೂಡ ಕಟ್ತಾರೆ. ಅವರು ಮೆಡಿಕಲ್ ಸರ್ಟಿಫಿಕೇಟ್ಗೆ, ಡೆತ್ ಸರ್ಟಿಫಿಕೇಟ್ಗೆ, ಊಟಕ್ಕೆ, ತಿಂಡಿಗೆ ಎಲ್ಲನೂ ಫೀಸ್ ತಗೊಂಡು ಅಲ್ಲಿ ಧಾರ್ಮಿಕ ಸಂಸ್ಥೆಗಳು, ನೀವು ಇವತ್ತು ಕಾಶಿ ಒಳಗಿರೋದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ಹಲವಾರು ಸಂಘ ಸಂಸ್ಥೆಗಳು ಅಂಥದ್ದನ್ನು ಕಾಪಾಡ್ಕೊಂಡು ಬರ್ತಾರೆ. ಅದು ನನಗೆ ಜ್ಞಾಪಕ ಬಂತು. ನಾನು ವಿಸಿಟ್ ಮಾಡಿದ್ದೀನಿ, ನಾನೇ ಅವ್ರನ್ನೆಲ್ಲ ಅಲ್ಲಿ ಮಾತಾಡ್ಸಿ ಬಂದಿದ್ದೀನಿ, ವಯಸ್ಸಾದ ಮುದುಕನ್ನ. ಯಾಕಂದರೆ ನಮ್ಮ ತಂದೆ ತಾತನ ವಯಸ್ಸಿನವ್ರು ಅವರು. 3 ದಿವಸಗಳ ಹಿಂದೆ ಒಂದು ವಿಚಾರ ಕೇಳಿ ಬಂತು. ಬೆಳಿಗ್ಗೆ ಯಾವುದೋ ಬಾಡಿ ಸಿಕ್ಕಿತ್ತು, ಒಂದು ಹೆಣ್ಮಗಳದು, ವಾರಸುದಾರ ಪತ್ತೆ ಹಚ್ಚಬೇಕಾಗಿತ್ತು, ಸಾಯಂಕಾಲಕ್ಕೆಲ್ಲ ಇವರು ದಫನ್ ಮಾಡಿಬಿಟ್ರು. ಅಷ್ಟು ಕ್ಷಿಪ್ರವಾಗಿ ಒಂದು 12 ಗಂಟೆ 16 ಗಂಟೆ ಒಳಗಡೆ ಅವ್ರ ವಾರಸುದಾರ ಸಿಕ್ಬಿಡ್ತಾ ಇದ್ರೆ ಅವರಿಗೆ ಯಾಕೆ ತರಾತುರಿ ದಫನ್ ಮಾಡಿಬಿಟ್ರು? ನೋಡಿ, 3 ದಿವಸಗಳ ಹಿಂದೆ ಸರ್, ಅಲ್ಲಿ ಏನೇನು ದೂರ ಕೇಳಿ ಬರ್ತದೆ ಅದನ್ನ ನಿಮ್ಗೆ ಕೇಳ್ತಿರೋದು. ಅಲ್ಲ, ಈಗ ನಾನು ಈ ಥರದ ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ. ನಾನು ಬೇರೆ ಯಾರ್ದೋ ಹೇಳ್ತಾ ಇಲ್ಲ, ನಾನು ಇದೇ ಥರದ ಕೇಸು. ನೀವು ಏನು ಪ್ರಶ್ನೆ ಕೇಳಿದ್ರಿ, ಇದೇ ಥರದ್ದು. ಕೆಲವು ಕಡೆ ಮಾರ್ಚುರಿ ಇರುತ್ತೆ. ಮಾರ್ಚುರಿ ಅಂದರೆ ಈ ಕೋಲ್ಡ್ ಸ್ಟೋರೇಜ್ ಪೆಟ್ಟಿಗೆ ಇರುತ್ತದೆ. ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಮಾತ್ರ ಇರೋದು, ಸಾಮಾನ್ಯವಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಮಾತ್ರ ಇರುತ್ತೆ, ಬೇರೆ ಯೂನಿಟಲ್ಲಿ ಇರೋದಿಲ್ಲ. ಅದು ಡಿಕಂಪೋಸಿಷನ್ ಹೆಂಗೆ ಅಂದರೆ, ಯಾವುದೇ ಒಂದು ಹೆಣ 6 ಗಂಟೆಯ ನಂತರ ರೈಗರ್ ಮಾರ್ಟಿಸ್ ಅಂತ ಅಂದರೆ ಸ್ಟಿಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆಗೋದು ಈ ಕಣ್ಣಿನ ಉಬ್ಬಿನಿಂದ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಗೊತ್ತಿರಲಿ ಇದು ಟೆಕ್ನಿಕಲ್ ಆಗಿ ನಮಗೆ ಇದನ್ನೆಲ್ಲ ನಮ್ಮ ಫೊರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ಸ್ ನಮಗೆ ಟೀಚ್ ಮಾಡಿರೋದು. ಈ 6 ಗಂಟೆ ತನಕ ನಿಮ್ಗೆ ಯಾವುದು ಸ್ಟಿಫ್ನೆಸ್ ಬರೋದಿಲ್ಲ. 6 ಗಂಟೆ ಆದಮೇಲೆ ಈ ಉಬ್ಬಿನಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಿಫ್ನೆಸ್ ಸ್ಟಾರ್ಟ್, ಬಿಗಿ ಬಂದ್ಬಿಡುತ್ತೆ, ಬಾಡಿ ಎಲ್ಲ ಬಿಗಿ ಬರುತ್ತೆ. ಅದಕ್ಕೆ ಕೆಲವರು 2 ಕಾಲು ಹಿಂಗೆ ನಿಂತ್ಕೊಳ್ಳುತ್ತೆ, ಕೈಗಳು ಹಿಂಗೆ ನಿಂತ್ಕೊಳ್ಳುತ್ತೆ, ಅದನ್ನೆಲ್ಲ ದಾರ ಹಾಕಿ ಕಟ್ತಾರೆ. ಆಮೇಲೆ ಬಾಯಿಗೆ ಅಡಿಕೆ
ಎಲ್ಲಡಿಕೆ ಹಾಕಿ ತುಂಬ್ತಾರೆ, ಈ ಬಾಯಿ ಹಿಂಗೆ ಓಪನ್ ಆಗ್ಬಿಡುತ್ತೆ, ಅದಕ್ಕೆ ಒಂದು ದಾರ ಒಂದು ಬಟ್ಟೆ ಕಟ್ತಾರೆ. ಇದನ್ನೆಲ್ಲ ಆ ಸ್ಟಿಫ್ನೆಸ್ ಆಗದೆ ಇರಲಿ ಅಂತ, ಆಗೋಕೆ ಮೊದಲೇ ಆದರೆ ಅದೇ ಥರ ನಿಂತ್ಕೊಳ್ಳುತ್ತೆ ಬಾಡಿ ಅಂತ. 24 hours ಆದಮೇಲೆ ಫುಲ್ ಸ್ಟಿಫ್ ಆಗ್ಬಿಡುತ್ತೆ. ಓಕೆ. ನೆಕ್ಸ್ಟು ಆ 24 hours ಆದಮೇಲೆ ಡಿಕಂಪೋಸಿಷನ್ ಸ್ಟಾರ್ಟ್ ಆಗುತ್ತೆ, ಕೊಳೆಯೋಕ್ಕೆ ಶುರುವಾಗ್ಬಿಡುತ್ತೆ, ಕೊಳೆಯೋದಕ್ಕೆ ಶುರುವಾಗುತ್ತೆ. ನಿಮಗೆ ಅದು ಎಷ್ಟಾಗುತ್ತೆ ಅಂದರೆ 48 hours ಎಲ್ಲ ಮೆಗಾಟ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ನಾನು ಫಿಸಿಕಲಿ ನಾವು ಹ್ಯಾಂಡಲ್ ಮಾಡಿದ್ದೀವಿ, ನಮಗೆ ಅದು ಗೊತ್ತು. ಅದು ಎಷ್ಟು ದುರ್ವಾಸನೆ ಬರುತ್ತೆ, ಎಷ್ಟು ಬ್ಯಾಕ್ಟೀರಿಯಾಸ್ ಅದು ಹೊರಗಾಗುತ್ತೆ, ಎಷ್ಟು ಕಾಯಿಲೆ ಸ್ಪ್ರೆಡ್ ಆಗುತ್ತೆ ಅದರಿಂದ. ಅದು ಪ್ರಾಕ್ಟಿಕಲಾಗಿ ಹ್ಯಾಂಡಲ್ ಮಾಡಿದವ್ರಿಗೆ ಮಾತ್ರ ಗೊತ್ತು. ಸೊ ಹಾಗಾಗಿ ಎಲ್ಲಿ ನಮಗೆ ಈ ಮಾರ್ಚುರಿಲಿ ಅಂದರೆ ಈ ಕೋಲ್ಡ್ ಸ್ಟೋರೇಜ್ ಎಲ್ಲಿ ಇಲ್ವೋ ಅವರು ನ್ಯಾಚುರಲ್ ಆಗಿ ಸಂಜೆ ಒಳಗೆ ಅದನ್ನು. ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಕೆಲವು ಕಡೆ ಬೀಗ ಹಾಕಿ ಇಡೋವಂಥ ಸೇಫ್, ನಮ್ಮ ಕಾಲದಲ್ಲೆಲ್ಲ ನಾವೆಲ್ಲ ಸಬ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೇಕಾದ್ರೆ ಆ ಥರದ್ದು ಏನು ಇರ್ತಿರ್ಲಿಲ್ಲ. ಹಳ್ಳಿ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೋ ಇಟ್ಟರೆ ಯಾವುದೋ ನಾಯಿ ಬಂದು ಹಿಂಗೆ ಕಚ್ಚಿಬಿಡೋದು, ನಾಯಿ ಬಂದುತ್ತೆ ಕಚ್ಚಿಬಿಡುತ್ತೆ. ಅಥವಾ ಹಳ್ಳಿಗಳಲ್ಲಿ ಆದರೆ ಹದ್ದು ಬರುತ್ತೆ ಕಚ್ಚುತ್ತೆ, ಈ ಥರದ್ದು ಆಗದೆ ಇರಲಿ ಅಂತೇಳಿ ನಾವೇನು ಮಾಡ್ತೀವಿ, ಸಂಜೆ ಒಳಗೆ ತನಕ. ಆಮೇಲೆ ಕಾಯೋದಕ್ಕೂ ಆಗೋದಿಲ್ಲ ಅವರಿಗೆ, ಕೆಲವು ಭಯ ಇರುತ್ತೆ, ನಮ್ಮ ಪೊಲೀಸ್ ಆಫೀಸರ್ಸ್ಗೂ ಭಯ ಇರುತ್ತೆ, ಭೂತ ಬರುತ್ತೆ. ಕಾನೂನ ಅಲ್ಲಿನ ಪೊಲೀಸರ ವಿವೇಚನೆ ಕಾನೂನು ಹಿಂಗೆ ಹೇಳುತ್ತಾ? ಇಲ್ಲ, ಪ್ರಾಕ್ಟಿಕಾಲಿಟಿ ಆಫ್ ದಿ ಲೈಫ್. ಆ ದುರ್ವಾಸನೆ ಮಾಡಿಕೊಂಡು ಡಿಕಂಪೋಸ್ ಆಗಿ ನೀವು ಕಾಯಿಲೆ ತಗೊಂತೀರಾ? ನೀವು ಸಬ್ ಇನ್ಸ್ಪೆಕ್ಟರ್ ಕೆಲಸ ಅಥವಾ ಕಾನ್ಸ್ಟೇಬಲ್ ಕೆಲಸ ಮಾಡಿದ್ರೆ ಅದ್ರ ನಾನೇ ಡಿಕಂಪೋಸ್ ಆಗಿರೋದು ಬಾಡಿ ನಾನು ಹಿಂಗೆ ಎತ್ತಿದ್ರೆ ನನ್ನ ಕೈಗೆ ಬಂದೈತೆ. ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ, ಐ ಹ್ಯಾವ್ ಪ್ರಾಕ್ಟೀಸ್ಡ್ ಇಟ್. ನನಗೆ ಆಗಿರೋ ಅನುಭವ ನಾನು ಹೇಳ್ತಾ ಇದ್ದೀನಿ. ಸೊ ನಮಗೆ ಕಾಯಿಲೆ ಬರಲಿ ಅಂತನ, ಅದು ಸತ್ತು ಆಗಲೇ ಬೆಳಿಗ್ಗೆ ಸತ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಬೆಳಗ್ಗೆನೇ ಸತ್ರು, ಹಿಂದಿನ ದಿವಸ ಬಾಡಿ ಸಿಕ್ತು, ಸಾಯಂಕಾಲಕ್ಕೆ ದಫನ್ ಮಾಡಿಬಿಟ್ರು ಅಂತ. ಅದು ಸತ್ತು 24 ಗಂಟೆ ಆಗಿರ್ಬೋದು, 24 ಗಂಟೆ ಆಗಿದ್ಮೇಲೆ ಹೆಣ ಸಿಕ್ಕಿರ್ಬೋದು, ಅಥವಾ ನೀರಿನಲ್ಲಾದ್ರೆ 3 ದಿವಸ ಆದ್ಮೇಲೆ ಸಿಕ್ಕಿರುತ್ತೆ.